ಜೈ ಹಿಂದ್ ಸ್ನೇಹಿತರೆ, ನಮಸ್ಕಾರ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ದೀಪಕ್ಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಈ ವಾರ ಎಂತದು ಗೊತ್ತಾ? ಮೊಳಕೆ ಕಾಳಿನ ಒಂದು ಉಸ್ಲಿ. ಇದು ಹಸಿ ಮೊಳಕೆ ಕಾಳನ್ನ ನಾನು ಯೂಸ್ ಮಾಡಿದ್ದೀನಿ. ನೋಡಿ, ಇಲ್ಲಿ ಹೆಸರು ಕಾಳು, ಕಡಲೆ ಕಾಳು ಹಾಗೂ ಬಟಾಣಿಯನ್ನ ನಾನು ಇದರಲ್ಲಿ ಮೊಳಕೆ ಬರೆಸಿದ್ದೀನಿ. ಬಟ್ ಹೇಳ್ತೀನಲ್ಲ, ನನ್ನ ಪ್ರಕಾರ ಇದು ಮಾತ್ರ ವರ್ಲ್ಡ್ಸ್ ಹೆಲ್ತಿಯೆಸ್ಟ್ ಫುಡ್ ಅಂತಾನೆ ಕರಿಬಹುದು. ಈ ಒಂದು ರೆಸಿಪಿಲಿ ಏನಿದೆ ಗೊತ್ತಾ? ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್, ಮೈಕ್ರೋನ್ಯೂಟ್ರಿಯೆಂಟ್ಸ್, ಒಂದು ದಿನಕ್ಕೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಸಹ ಜಸ್ಟ್ ಈ ಒಂದು ಪೋರ್ಷನ್ ಅಲ್ಲಿ ನಿಮ್ಗೆ ಸಿಕ್ಬಿಡುತ್ತೆ. ಅಷ್ಟು ಅದ್ಭುತವಾದ ಒಂದು ರೆಸಿಪಿ ಇದು. ಮಾಡೋದಿಕ್ಕಂತೂ ಅಬ್ಬಬ್ಬಾ ಸೂಪರ್ ಈಸಿ. ಮತ್ತೆ ಇನ್ಯಾವುದೋ ತಡ ಮಾಡ್ದಿರಾ, ನಡೀರಿ ಈ ಒಂದು ಅದ್ಭುತವಾದ ರೆಸಿಪಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೋಡುವ. ನೋಡಿ, ಇದು ಮಾಡೋದಿಕ್ಕೆ ನಾನಿಲ್ಲಿ 3 ತರಹದ ಕಾಳುಗಳನ್ನ ತಗೊಂಡಿದ್ದೀನಿ. ನೀವು ನೋಡ್ತಿರ್ಬೋದು, ಹೆಸರು ಕಾಳು, ಕಡಲೆ ಕಾಳು ಹಾಗೂ ಅಲ್ಲಲ್ಲಿ ಬಟಾಣಿ. ಇದರಲ್ಲಿ ಹೆಸರು ಕಾಳಿನ ಪ್ರಮಾಣ ನಾನು ಜಾಸ್ತಿ ತಗೊಂಡಿದ್ದೀನಿ. ಇಲ್ಲಿ ಕಡಲೆ ಕಾಳು ಸಹ ಅಷ್ಟೇ ಒಳ್ಳೆ ವಿಧದಲ್ಲಿ ಇದು ಮೊಳಕೆಯನ್ನ ಹೊಡೆದಿದೆ. ಸೊ ಈ ರೀತಿ ಇರಬೇಕು. ನಾನು ಹೇಳ್ತೀನಲ್ಲ, ನನ್ನ ಫೇವ್ರೇಟ್ ಅಂದ್ರೆ ಫೇವ್ರೇಟ್ ಥಿಂಗ್ ಇದು. ಯಾಕಂದ್ರೆ ಇದರಲ್ಲಿ ಕುಕಿಂಗ್ ಇರೋದಿಲ್ಲ. ಮೈನ್ ಥಿಂಗ್ ಏನಂದ್ರೆ ಇದನ್ನ ಯಾವುದೇ ರೀತಿ ಬೇಯಿಸೋದಿಲ್ಲ, ಫ್ರೈ ಮಾಡೋದಿಲ್ಲ. ಇದನ್ನ ಹಸಿಯಾಗಿ ಕನ್ಸ್ಯೂಮ್ ಮಾಡ್ತೀನಲ್ಲ, ಅದಕ್ಕೆ ಇದು ನನಗೆ ತುಂಬಾನೇ ಇಷ್ಟ. ಸೊ ಈಗ ಈ ಮೊಳಕೆ ಕಟ್ಟಿರ್ತಕ್ಕಂಥದ್ದು ರೆಡಿ ಇದೆ. ಸೊ ಈಗ ಇದನ್ನು ಪಕ್ಕಕ್ಕೆ ಇಡುವ. ಏನು ಪ್ರಿಪರೇಷನ್ಸ್ ಏನೋ ಜಾಸ್ತಿ ಬೇಕಾಗಿರೋದಿಲ್ಲ. ಸೊ ಇದನ್ನ ಯಾವ ರೀತಿ ಮಾಡಬೇಕು, ಇದಕ್ಕೆ ಒಂದು ಸಿಂಪಲ್ ಒಗ್ಗರಣೆ ಇದೆ. ಅದನ್ನ ಯಾವ ರೀತಿ ಮಾಡ್ಬೇಕು ಅಂತ ನಾನು ತೋರಿಸ್ತೀನಿ, ಬನ್ನಿ ಸ್ನೇಹಿತರೆ. ಇಲ್ಲಿ ನಾನು ಒಗ್ಗರಣೆಗೆ ಒಂದು ಬಾಣಲೆಯನ್ನ ತಗೊಂಡಿದ್ದೇನೆ. ಸೊ ಇದರಲ್ಲಿ ಒಂದೇ 1 ಟೀ ಸ್ಪೂನು ಎಣ್ಣೆ, ಜಾಸ್ತಿ ಅವಶ್ಯಕತೆ ಇಲ್ಲ, ನೆನಪಿರ್ಲಿ. ನೋಡಿ, ಎಣ್ಣೆ ಚಂದ ಬಿಸಿ ಆಗಿದೆಲ್ಲ. ಇದರಲ್ಲಿ ಒಂದು 1/4 ಟೀ ಸ್ಪೂನ್ ಅಷ್ಟು ಸಾಸಿವೆ. ಈ ಸಾಸಿವೆ ಅಂತಕ್ಕಂಥದ್ದು ಚಟಪಟ ಅಂತ ಸಿಡಿಬೇಕು, ಅದು ತುಂಬಾನೇ ಇಂಪಾರ್ಟೆಂಟ್. ನೋಡಿ, ಈ ತರ ಇದಾದ್ರೇನೆ ನಿಮ್ಗೆ ಕಹಿ ಅಂತಕ್ಕಂಥದ್ದು ಬರುವುದಿಲ್ಲ. ಇದರಲ್ಲಿ 1 ಎಸಳಷ್ಟು ಕರಿಬೇವಿನ ಸೊಪ್ಪು, ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನಕಾಯಿ, 1-2 ಚಿಟಿಕೆ ಅಷ್ಟು ಹಿಂಗು. ಒಮ್ಮೆ ಇದನ್ನ ಮಿಕ್ಸ್ ಮಾಡ್ಬಿಡಿ. ಇಷ್ಟೇನಪ್ಪ ಒಗ್ಗರಣೆ, ಮುಗೀತು. ಈಗ ಈ ಮೊಳಕೆ ಕಾಳಲ್ಲಿ ನಾವು ಒಗ್ಗರಣೆ ಹಾಕಿದ್ವಲ್ಲ, ಈ ಒಂದು ಪದಾರ್ಥನೆಲ್ಲ ಒಗ್ಗರಣೆನ ಹಾಕೊಂಡ್ಬಿಡ್ತೀವಿ. ಹಸಿ ಕಾಯಿ ತುರಿ ಏನಿದೆಯಲ್ಲ, ಇದು ಒಂದು ಅರ್ಧ ಬಟ್ಲಷ್ಟು ಇದನ್ನ ಹಾಕೊಂಡ್ಬಿಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನೀವು ನೋಡ್ತಿರ್ಬೋದು, ನಾನು ರೆಗ್ಯುಲರ್ ಸಾಲ್ಟ್ ತಗೊಂಡಿಲ್ಲ, ನನ್ನಲ್ಲಿ ಹಿಮಾಲಯನ್ ಪಿಂಕ್ ಸಾಲ್ಟ್ ತಗೊಂಡು. ನೀವು ರೆಗ್ಯುಲರ್ ಸಾಲ್ಟ್ ಬೇಕಾದ್ರೆ ಯೂಸ್ ಮಾಡ್ಬೋದು. ಕೊತ್ತಂಬರಿ ಸೊಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಒಂದು ಸ್ವಲ್ಪ ನಿಂಬೆ ಹಣ್ಣಿನ ರಸ. ಈಗ ಇವೆಲ್ಲನೂ ಹಾಕ್ಬಿಟ್ಟು ಚಂದ ಮಿಕ್ಸ್ ಮಾಡ್ಬಿಡಿ. ನೋಡಿ, ಒಗ್ಗರಣೆ ಬಿಟ್ರೆ ಇನ್ನೇನು ಸಹ ನಾನು ಕುಕ್ ಮಾಡಿಲ್ಲ, ನಾಟ್ ಇವನ್ ಬಿಸಿ ಮಾಡೋಕ್ಕೂ ಸಹ ಹೋಗಿಲ್ಲ. ಈ ಒಂದು ರೆಸಿಪಿಯ ಬ್ಯೂಟಿ ಅಂತಕ್ಕಂಥದ್ದು ಅದೇ, ಪ್ರತಿಯೊಂದು ಹಸಿಯಾಗಿರ್ಬೇಕು. ಹಸಿ ತರಕಾರಿ ತಿನ್ನೋದು ಎಷ್ಟು ಒಳ್ಳೆಯದು, ನಿಮ್ಮ ಬಾಡಿಗೆ ಎಷ್ಟು ಲಾಭದಾಯಕ ಅಂದ್ಬಿಟ್ಟು ನೀವು ಎಣಿಸಕ್ಕೂ ಆಗಲ್ಲ. ಅಷ್ಟು ನ್ಯೂಮರಸ್ ಎಕ್ಸಾಂಪಲ್ಸ್ ಇದೆ, ಅಷ್ಟು ದೇಹಕ್ಕೆ ಒಳ್ಳೇದಿದು. ನನ್ನ ಒಂದು ಸಜೆಷನ್ ಕೇಳಿದ್ರೆ, ಸಾಯಂಕಾಲದ ಆಫೀಸಿಂದನೋ ಹೊರಗಡೆ ಕೆಲಸದಿಂದನೋ ಮನೆಗೆ ಬರ್ತಿರಲ್ಲ, ಆ ಹಾಳು ಮೂಳು ಪಿಜ್ಜಾ, ಬರ್ಗರ್, ಪಾನಿಪುರಿ ಅವು ತಿನ್ನೋ ಬದಲು ಈ ತರದ್ ಮಾಡ್ಕೊಂಡು ಸ್ನ್ಯಾಕ್ ತಿನ್ನಿ. ಆರೋಗ್ಯಕ್ಕೆ ಆರೋಗ್ಯ, ನಿಮ್ಮ ಫ್ಯಾಮಿಲಿ ಸಹ ತುಂಬಾ ಚೆನ್ನಾಗಿರುತ್ತೆ. ಇಷ್ಟೇ ನೋಡಿಪ್ಪ ನನ್ನ ಫೇವ್ರೇಟ್ ಮೊಳಕೆ ಕಾಳಿನ ಉಸ್ಲಿ ಮಾಡ್ತಕ್ಕಂಥ ವಿಧಾನ. ಇಷ್ಟೇಪ್ಪ ನೋಡಿ, ಕಣ್ ತೆಗೆಯೋದ್ರೊಳಗಡೆ ಈ ಒಂದು ರೆಸಿಪಿ ರೆಡಿ. ಜಸ್ಟ್ ಒಂದೇ ಒಂದು ಸಿಂಪಲ್ ಅಂದ್ರೆ ಸಿಂಪಲ್ ಒಗ್ಗರಣೆ ಎಷ್ಟು ಅದ್ಭುತವಾಗಿರುತ್ತೆ ಗೊತ್ತಾ? ನನ್ನ ಪ್ರಕಾರ ನೀವು ಎಷ್ಟು ರಾ ಫುಡ್ ನ ಕನ್ಸ್ಯೂಮ್ ಮಾಡ್ತೀರೋ, ಆ ರಾ ಫುಡ್ ಅಲ್ಲೂ ಅದುವೇ ಮೊಳಕೆ ಕಟ್ಟಿರ್ತಕ್ಕಂಥ ಸ್ಪ್ರೌಟ್ಸ್ ಇರುತ್ತಲ್ಲ, ಆಹಾ, ಅದು ಲಿಟ್ರಲಿ ಅಮೃತದ ಕೆಲಸ ಮಾಡುತ್ತೆ ದೇಹಕ್ಕೆ. ದೇಹ ಅಷ್ಟೇ ಗಟ್ಟಿ ಆಗುತ್ತೆ. ನಿಮ್ಮ ಒಂದು ದೇಹದ ಶಕ್ತಿ ಸಹ ನಿಮಗೆ ಯೋಚನೆ ಕೂಡ ಮಾಡೋಕ್ಕಾಗಲ್ಲ, ಅಷ್ಟೇ ಹೆಚ್ಚು ಮಾಡುತ್ತೆ. ದಯವಿಟ್ಟು ಇದು ನನ್ನ ರಿಕ್ವೆಸ್ಟ್, ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ, ಇದನ್ನ ನಿಮ್ಮ ಡಯಟ್ ಅಲ್ಲಿ ಅಳವಡಿಸ್ಕೊಳ್ಳಿ. ವಾರಕ್ಕೆ ಒಮ್ಮೆ ಆದ್ರೂ 2 ಸತಿ ಆದ್ರೂ ಇದನ್ನ ಮಿನಿಮಮ್ ಮಾಡ್ಕೊಂತೀನಿ. ನಿಮ್ಮ ಆರೋಗ್ಯ ಎಷ್ಟು ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ನೀವೇ ನನಗೆ ಹೇಳ್ತೀರಾ. ಹಾಗಾದ್ರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರುವ. ಅಲ್ಲಿವರೆಗೂ ದೀಪಕ್ ಕ್ಷೇತ್ರ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.